ಕೆಲಸ ಮಾಡಕ್ಕೆ ಫಸ್ಟ್ ಗೆ VPH ಇಂದ 3.7 to 4.2 ವೋಲ್ಟ್ ಬರಬೇಕು. ವೆರಿ ನೈಸ್. ನೆಕ್ಸ್ಟ್ ಇದಕ್ಕೆ ಸಿಗ್ನಲ್ 4 ಬರುತ್ತೆ ವೈಸ್ ಕೆಲಸ ಮಾಡಕ್ಕೆ. EN 1.8 ವೋಲ್ಟ್ ಬರಬೇಕು. ವೆರಿ ಗುಡ್. STA, STL, SCL, WPM 4 ವೋಲ್ಟೇಜ್ ಮಾಡಿದ್ರೆ ಇದು IC ಕೆಲಸ ಮಾಡುತ್ತೆ. ಸಿಗ್ನಲ್ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಇದರಿಂದ ಔಟ್ಪುಟ್ ವೋಲ್ಟೇಜ್ ಬಂದು 15 to 40 ವೋಲ್ಟ್ ಸಪ್ಲೈ ಬರಬೇಕು. ವೆರಿ ಗುಡ್. ಗ್ರೌಂಡ್ ಯಾವ ಸಿಗ್ತಾ ಇದೆ? ಗ್ರೌಂಡ್ ಬಂದು C2 C3 ಗ್ರೌಂಡ್ ಸಿಗುತ್ತೆ. D1 ಗ್ರೌಂಡ್ ಸಿಗುತ್ತೆ. ಓಕೆ. ಇನ್ಪುಟ್ ಬಂದು VPH B31 ಬರುತ್ತೆ, D31 ಬರುತ್ತೆ. VPH ಇನ್ ಒಂದು A3 ಅಲ್ಲ B3 ಒಂದು ಅಲ್ಲಿಂದ ನಿಮಗೆ ಬೂಸ್ಟಿಂಗ್ ಅಲಿಮೆಂಟ್ ಇದೆ. D3 ಇಂದ ಸಪ್ಲೈ ಇನ್ಪುಟ್ ಆಗುತ್ತೆ. ಓಕೆ. ಅಲ್ಲಿಂದ ಡಯೋಡ್ ಗೆ ಔಟ್ಪುಟ್ 15 to 40 ವೋಲ್ಟ್ ಇಲ್ಲಿ ಬರುತ್ತೆ. ಓಕೆ. ಅದು ಡಯೋಡ್ ಸೆಂಟರ್ ಅಲ್ಲಿ ಯಾವ ಲೈನ್ ಕನೆಕ್ಟೆಡ್ ಆಗಿದೆ? OVP ಕನೆಕ್ಟ್ ಆಗಿದೆ. OVP ಏನ್ ಕೆಲಸ ಮಾಡುತ್ತೆ? OVP ಪ್ರೊಟೆಕ್ಷನ್, ಇದು ಶಾರ್ಟ್ ಆಗತ್ತರ. ವೆರಿ ಗುಡ್. ಪ್ರೊಟೆಕ್ಷನ್ ಕಂಟ್ರೋಲ್ ಮಾಡುತ್ತೆ. ವೆರಿ ನೈಸ್. ಕ್ಲಾಪ್ಸ್. कौन सा सर्किट है? डिजिटल लीडिंग सर्किट। डिजिटल और एनालॉग में डिफरेंस क्या आता है? डिजिटल में तो सीरियल डेटा सीरियल क्लॉक आता, एनालॉग में सीरियल डेटा सीरियल क्लॉक नहीं आता। वेरी गुड. नेक्स्ट VPH इनपुट आगो 3.7 to 4.2। इनपुट कौन सा लाइन पे हो रहा है? इनपुट आगो B3 में हो रहा। हाँ, उसमें लगा के दूसरे में क्या कनेक्ट हो रहा है? B3 से बुश कॉइल आगो D3 से D3 को कनेक्ट हो रहा। D3 से फिर एक डायोड आगो, डायोड को ओवर वोल्टेज प्रोटेक्शन करने के वास्ते D2 कनेक्ट हो रहा। वेरी नाइस। D2 कनेक्ट करके एक कैपेसिटर लगा को, बूस्टिंग कैपेसिटर लगा को, कैपेसिटर से एनोड कनेक्ट, एनोड लाइन को आपको कनेक्ट करा। क्या वोल्टेज एनोड का लाइन का? एनोड लाइन में आपको 15 वोल्ट to 14 वोल्ट तक आएगा। और डेटा रिक्वायरमेंट्स क्या है इसमें? डेटा रिक्वायरमेंट वही सिग्नल के लिए, मैंने तो आईसी काम करने के लिए सिग्नलिंग कौन सा रिक्वायरमेंट्स है बता? मीन पूरा PM। हाँ, PM से क्या आ रहा है? PM से हम 1.8 वोल्ट आ रहा। यहाँ एक 100 के का रेजिस्टेंस लगा को एनेबल कौन सा? E3 से एनेबल EN क्या काम कर रहा है? एनेबल EN क्या काम कर रहा है? इसको आईसी के लिए क्या करता है? स्विचिंग। वेरी नाइस। जिस टाइम पे ऑन होना, जिस टाइम पे ऑफ होना, इसका काम कौन सा है? ये नहीं है, एनेबल नहीं मिला तो आईसी नहीं काम करता है। हाँ, अभी डेटा लाइन, अभी डेटा लाइन आपको A2 को कनेक्ट होगा। ये जो कौन सा? सीरियल डेटा। ओके। वो CPU ये कंट्रोल कर रहा था। और एक सीरियल क्लॉक D2 और C2 C3 आपको ग्राउंड है, D1 भी ग्राउंड है। ओके। ये C1 आपको एक कैथोड, C1 और D1। वेरी नाइस। अगर वो बूस्टिंग कॉइल अगर शॉर्ट हो गया तो क्या हो सकता है? वेरी नाइस। ये वोल्टेज निकलना था लाइन ऑन हुआ तो 15 वोल्ट to 14 वोल्ट आता, नहीं तो 3.7 इंच हम भी। वेरी नाइस। अभी देखो सही बताया। अब एक बार फिर आइए आप भी, वैसे कंफर्म होना, ठीक है? कंफर्म जब तक नहीं होगा तब तक आपके लिए दिक्कत है। ಸರ್ VPH ಪವರ್ ಬಂದು 3.7 to 4.2 ನಮಗೆ A3 ಮತ್ತೆ D3 ಗೆ ಕನೆಕ್ಟ್ ಆಗ್ತದೆ. ಇದರಿಂದ ನಮಗೆ ಒಂದು ಕಾಯಿಲ್ ಹಾಕಿ, ಬೂಸ್ಟ್ ಕಾಯಿಲ್ ಹಾಕಿ ನಮಗೆ D3 ಗೆ ಕನೆಕ್ಟ್ ಆಗ್ತದೆ. ವೆರಿ ನೈಸ್. ಅಲ್ಲಿ ಒಂದು ನಮಗೆ ಡಯೋಡ್ ಕೊಟ್ಟು ಅಲ್ಲಿಂದ VPN ಗೆ D2 ಕನೆಕ್ಟ್ ಆಗ್ತದೆ. ಔಟ್ಪುಟ್ ಅಲ್ಲಿ ಡಯೋಡ್ ಇದೆ. ಹೌದು ಸರ್, ಔಟ್ಪುಟ್ ಅಲ್ಲಿ ಡಯೋಡ್ ಇದೆ, D2 ಕನೆಕ್ಟ್ ಆಗುತ್ತೆ. ಅದು OVP ರಿಜಿಸ್ಟರ್ ಹಾಕಿ ಇಲ್ಲಿ ನಮಗೆ OVP ಏನಕ್ಕೆ ಯೂಸ್ ಮಾಡ್ತಾ ಇದೀವಿ? ಓವರ್ ಪ್ರೊಟೆಕ್ಷನ್ ಗೆ. ಓಕೆ. ಅಲ್ಲೇನು ಶಾರ್ಟ್ ಗಿಟ್ ಆಯ್ತು ಐಸಿ ಆಫ್ ಆಗೋಗುತ್ತೆ. ಓಕೆ. ಓವರ್ ಪ್ರೊಟೆಕ್ಷನ್ ಗೆ ಕನೆಕ್ಟ್ ಮಾಡ್ತಾರೆ. ಅಲ್ಲಿ ನಮಗೆ ಇಲ್ಲೊಂದು ಬೂಸ್ಟಿಂಗ್ ಕಾಯಿಲ್ ಹಾಕಿ ನಮಗೆ ಗ್ರೌಂಡ್ ಕೊಟ್ಟಿದ್ದಾನೆ. ಬೂಸ್ಟಿಂಗ್ ಕೆಪಾಸಿಟರ್ ಹಾಕಿ ಗ್ರೌಂಡಿಂಗ್ ಕೊಟ್ಟಿದ್ದಾನೆ. ಓಕೆ. ಅಲ್ಲಿಂದ ನಮಗೆ ಕನೆಕ್ಟರ್ ಹತ್ರ 15 to 40 ವೋಲ್ಟ್ ಗಂಟ ನಮಗೆ ಇದು ಬರಬೇಕು, ಔಟ್ಪುಟ್ ಬರಬೇಕು. ಡೇಟಾ ರಿಕ್ವೈರ್ಮೆಂಟ್ಸ್ ಹೇಳಿ ಸರ್. ಡೇಟಾ ರಿಕ್ವೈರ್ಮೆಂಟ್ ಬಂದು ನಿಮಗೆ PM ಮತ್ತೆ CPU ಇಂದ
ಸೀರಿಯಲ್ ಡೇಟಾ ಸೀರಿಯಲ್ ಕ್ಲಾಕ್ ಇಂದ ಬರುತ್ತೆ. ಯಾವ್ದ್ರಿಂದ ಬರ್ತಾ ಇದೆ ಸೀರಿಯಲ್ ಕ್ಲಾಕ್ ಡೇಟಾ? ಸೀರಿಯಲ್ ಕ್ಲಾಕ್ ಬಂದು B2 ಬರ್ತಾ ಇದೆ. ಮತ್ತೆ ಸೀರಿಯಲ್ ಡೇಟಾ ಬಂದು A2 ಬರ್ತಾ ಇದೆ ನಮಗೆ. ಓಕೆ, ಅದು ಸಪ್ಲೈ ಅಲ್ಲಿಂದ ಬರ್ತಾ ಇದೆ. ಅದಕ್ಕೆ ಸಪ್ಲೈ ಬರ್ತಿದೆ PM ಇಂದ ಬರ್ತಾ ಇದೆ. 2.2 ಫುಲ್ ಅಪ್ ರಿಜಿಸ್ಟರ್ ಕೊಟ್ಟು 1.8 ವ್ಯಾಲ್ಯೂ ಬರುತ್ತೆ ಅದಕ್ಕೆ. ವೆರಿ ನೈಸ್. EN ಸಿಗ್ನಲ್ ಅಲ್ಲಿಂದ ಬರ್ತಾ ಇದೆ ಸರ್. EN ಸಿಗ್ನಲ್ ಬಂದು A3 ಇಂದ ಬರ್ತಾ ಇದೆ. ಅದಕ್ಕೆ 100ಕ್ಕೆ ರಿಜಿಸ್ಟರ್ ಹಾಕಿದ್ದಾರೆ, ಗ್ರೌಂಡ್ ಮಾಡಿದ್ದಾರೆ. ಎಲ್ಲಿಂದ ಬರ್ತಾ ಇದೆ ಅದು? PMIC ಇಂದ. A1 ಇಂದ ಬರ್ತಾ ಇದೆ. ಅಲ್ಲಲ್ಲ, ಎಲ್ಲಿಂದ ಸಪ್ಲೈ ಎಲ್ಲಿಂದ ಬರ್ತಾ ಇದೆ? EN ಎಲ್ಲಿಂದ ಕೊಡ್ತಾ ಇದೆ? EN ಬಂದು ನಿಮಗೆ ಪವರ್ ಸಪ್ಲೈ ಇಂದ ಬರ್ತಾ ಇದೆ. PWM ಸಿಗ್ನಲ್ ಎಲ್ಲಿ ಕನೆಕ್ಟ್ ಆಗಿದೆ? PWM ಸಿಗ್ನಲ್ ಬಂದು ಎಲ್ಲಿ ಕನೆಕ್ಟ್ ಎಲ್ಲ ಆಗಿದೆ ಅದು? ಸರ್ ಇದು ಕನೆಕ್ಟರ್ ಹತ್ರ ಕನೆಕ್ಟ್ ಆಗಿದೆ. LCD ಕನೆಕ್ಟರ್. ಕನೆಕ್ಟ್ ಆಗಿದೆ. ಅಗರ್ ಅಲ್ಲಿ ನಾವೇನಾದ್ರು ಡಿಸ್ಪ್ಲೇ ಹಾಕಿಲ್ಲ ಅಂದ್ರೆ ನಮಗೆ ಲೈಟ್ ಬರುತ್ತಾ? ಇಲ್ಲ ಸರ್, ಬರಲ್ಲ. ವಿತೌಟ್ ಡಿಸ್ಪ್ಲೇ ಹಾಕದೆ ನಾವು ಲೈಟ್ ಬರುತ್ತಾ? ಡಿಸ್ಪ್ಲೇ ಹಾಕಿದಾನೆ ಚೆಕ್ ಮಾಡಬೇಕು. ಓಕೆ, ಕನ್ಫರ್ಮ್. ತಲೆ ಬರ್ಬೇಕು.